ಲಿಕ್ವಿಡ್ ವಾಶ್ ಈಗ ತಯಾರಾಯಿತು ಮನೆಯಲ್ಲಿ. ಈಗ ಇದರಲ್ಲಿ 2 ಕ್ಯಾಪ್ ಹಾಕ್ತೇನೆ. ಜಾಸ್ತಿ ಹಾಕಬಾರ್ದು, ಜಾಸ್ತಿ ಹಾಕಿದರೆ ಈ ಸೊಲ್ಯೂಷನ್ ನೀರಾಗ್ತದೆ. ನಮಸ್ತೆ ಎಲ್ರಿಗೂ, ಚಾನಲ್ಗೆ ಸ್ವಾಗತ. ನಿಮಗೆಲ್ಲ ಲಿಕ್ವಿಡ್ ಸೋಪ್ ಬಗ್ಗೆ ಗೊತ್ತಿರ್ಬೋದು, ಎಲ್ಲರೂ ಯೂಸ್ ಮಾಡಿರ್ತೀರಾ. ಇದನ್ನು ಮಾಡೋದು ಹೇಗೆ ಅಂತ ಎಲ್ರಿಗೂ ಕ್ಯೂರಿಯಾಸಿಟಿ ಇರ್ಬೋದು. ಅದನ್ನು ಇವತ್ತು ನಾನು ಮನೆಯಲ್ಲೇ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇರೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲಲ್ಲಿ ಹಲವಾರು ಕುಕಿಂಗ್ ರೆಸಿಪೀಸ್ ಹಾಕಿದ್ದೀನಿ, ಹಾಗೆ ಇಂಥದ್ದೇ ಇನ್ಫಾರ್ಮೇಟಿವ್ ವೀಡಿಯೋಸ್ ಕೂಡ ಹಾಕಿದ್ದೀನಿ. ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಬನ್ನಿ ಈ ವಿಡಿಯೋನ ಬೇಗನೆ ಸ್ಟಾರ್ಟ್ ಮಾಡೋಣ. ಇದಕ್ಕೆ ಮೊದಲಿಗೆ ಕೈಗೆ ಗ್ಲೌಸ್ ಮತ್ತು ಮಾಸ್ಕ್ ಹಾಕ್ಕೋಬೇಕು. ಯಾಕಂದರೆ ಇದು ಕೆಮಿಕಲ್ ಆಗಿರೋದ್ರಿಂದ ಕೈಯೆಲ್ಲ ಸ್ವಲ್ಪ ಡ್ಯಾಮೇಜ್ ಆಗುವ ಸಾಧ್ಯತೆ ಇರುತ್ತೆ. ಮತ್ತು ಮಾಸ್ಕ್ ಯಾಕೆಂದರೆ ಸ್ವಲ್ಪ ಘಾಟ್ ಬರುತ್ತೆ, ಅದಕ್ಕೋಸ್ಕರ ಮಾಸ್ಕ್ ಹಾಕ್ಕೊಳ್ತಾ ಇದ್ದೀನಿ. ಮೊದಲಿಗೆ ಇದಕ್ಕೆ ಏನೆಲ್ಲ ಬೇಕು ಹೇಳ್ತೇನೆ ನೋಡಿ. ಫಸ್ಟಿಗೆ ನೋಡಿ, ಇದು ಕ್ಯಾಸ್ಟಿಕ್ ಸೋಡಾ ಅಂತ ಹೇಳ್ತಾರೆ ಇದಕ್ಕೆ. ಇದು ಉಪ್ಪು ರೀತಿ ಇರುತ್ತೆ, ಕೈಯಲ್ಲಿ ಮುಟ್ಲಿಕ್ಕೆ ಹೋಗಬಾರ್ದು. ಆಮೇಲೆ ಇದು ನೋಡಿ, ಇದು ಆ್ಯಸಿಡ್ ಸ್ಲರಿ ಅಂತ ಹೇಳ್ತಾರೆ ಇದಕ್ಕೆ. ಇದು ನೊರೆಕಾಯಿ ಬರುತ್ತಲ್ಲ, ಅದರದ್ದು ಎಕ್ಸ್ಟ್ರಾಕ್ಟ್ ಇದು. ಮತ್ತು ಇದು ನೋಡಿ, ಇದು ಸೋಡಾ ಆ್ಯಶ್ ಅಂತ ಹೇಳ್ತಾರೆ ಇದಕ್ಕೆ. ಇದು ಸ್ವಲ್ಪ ಪೌಡ್ರ್ ರೀತಿ ಇರುತ್ತೆ. ಆಮೇಲೆ ಇದು ಕಲರ್, ಇದು ಬೇಕಿದ್ದರೆ ಕಲರಿಗೆ. ಆಮೇಲೆ ಇದು ನೋಡಿ ಪರಿಮಳಕ್ಕೆ, ನಾನಿಲ್ಲಿ ಲೆಮನ್ ಪರಿಮಳದ್ದು ತಗೊಂಡಿದ್ದೆ. ಇದಿಷ್ಟು ನಮಗೆ ಲಿಕ್ವಿಡ್ ವಾಶ್ ಮಾಡಲಿಕ್ಕೆ ಬೇಕಾಗ್ತದೆ. ಬನ್ನಿ ಮಾಡೋ ವಿಧಾನನ ತೋರಿಸ್ತೀನಿ. ಮೊದಲಿಗೆ ಇದಕ್ಕೆ ಈ ಕಾಸ್ಟಿಕ್ ಸೋಡಾವನ್ನು ನೀರಿಗೆ ಹಾಕಬೇಕು. ಇದು 20 ಲೀಟರ್ ನೀರು ಇದಕ್ಕೆ ಹಾಕ್ತಾ ಇದ್ದೀನಿ. ಇದೊಂದು 250 ಗ್ರಾಮ್ ಅಷ್ಟಿದೆ. ಇದನ್ನೀಗ ಇದಕ್ಕೆ ಹಾಕುವ. ಬರೀ ಕೈಯಲ್ಲಿ ಮುಟ್ಲಿಕ್ಕೆ ಹೋಗಬೇಡಿ, ಇದನ್ನು ಮಾಡಿ ಮಿಕ್ಸ್ ಮಾಡಬೇಕು, ಕರಗಬೇಕು ಪೂರ್ತಿ ಇದು ಇದರಲ್ಲಿ ನೀರಲ್ಲಿ. ಇದನ್ನು ಬರೀ ಕೈಯಲ್ಲಿ ಯಾಕೆ ಮುಟ್ಬಾರ್ದು ಹೇಳಿದರೆ, ನಾವು ಕ್ಯಾಸ್ಟಿಕ್ ಸೋಡಾ ನೀರಿಗೆ ಹಾಕಿದಾಗ ಅದು ಸ್ವಲ್ಪ ಬಿಸಿ ಆಗುತ್ತೆ, ಮತ್ತು ಸ್ವಲ್ಪ ಕೈಯಲ್ಲಿ ಮುಟ್ಟಿದಾಗ ನಮಗೆ ಕೈ ಇರಿಟೇಷನ್ ಆಗುತ್ತೆ, ಅದಕ್ಕೋಸ್ಕರ. ಈಗ ಇದು ಪೂರ್ತಿ ಕರಗಿದೆ ನೀರಲ್ಲಿ. ಈಗ ಇದಕ್ಕೆ ಈ ಆಸಿಡ್ ಸ್ಲರಿಯನ್ನು ಹಾಕುವ. ಮತ್ತೆ ಇದನ್ನು ಸರಿ ಮಿಕ್ಸ್ ಮಾಡಬೇಕು. ಇವಾಗ ಇದಕ್ಕೆ ಸೋಡಾ ಆ್ಯಶ್ ಹಾಕ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಸ್ವಲ್ಪನೇ ಕೈಯಲ್ಲಿ ತೆಗೆದು ಹಾಕೊಳ್ಬೇಕು. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು. ಪ್ರತಿ ಸಲ ಕೂಡ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಕೈ ಯೂಸ್ ಮಾಡಬೇಡಿ. ಈ ಥರ ಮರದ ಉದ್ದ ಕೋಲ್ ತಗೊಂಡ್ರೆ ಒಳ್ಳೆಯದು. ನಾವು ಹಾಕಿದಂಥ 3 ವಸ್ತುಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲವೂ ಕೂಡ ನೀರಲ್ಲಿ ಪೂರ್ತಿಯಾಗಿ ಕರಗಬೇಕು. ನಾವು ಸೋಡಾ ಆ್ಯಶ್ ಹಾಕಿದ ನಂತರ ಈ ಸೊಲ್ಯೂಷನ್ ದಪ್ಪ ಆಗ್ತಾ ಬರುತ್ತೆ. ಇವಾಗ ನೋಡಿ ದಪ್ಪಗಾಗಿದೆ ಇದು. ಇದು ನೊರೆ ಬರೋದಕ್ಕೆ ಆ್ಯಸಿಡ್ ಸ್ಲರಿ ಹಾಕೋದು. ಆ್ಯಸಿಡ್ ಸ್ಲರಿ ಹಾಕಿದ ನಂತರ ಈ ಥರ ನೊರೆ ಬರುತ್ತೆ. ಇದು ನೋಡಿ, ಈಗ ಈ ಕಲರ್ ಹಾಕ್ತೀನಿ. ಇವಾಗ ಇದನ್ನು ನಾವು 1 ದಿನ ಹಾಗೆ ಬಿಡಬೇಕು. ನಾಳೆ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ. ನೋಡಿ, ಇದು 24 ಗಂಟೆ ನಂತರ ತೆಗಿತಾ ಇದ್ದೀನಿ. ಇದನ್ನು 24 ಗಂಟೆ ಯಾಕೆ ಇಡಬೇಕು ಅಂತ ಹೇಳಿದರೆ, ಇದನ್ನು ನಾವು ಮಾಡಿದ ತಕ್ಷಣ ಯೂಸ್ ಮಾಡಿದರೆ, ನಾವು ಫಸ್ಟಿಗೆ ಕಾಸ್ಟಿಕ್ ಸೋಡಾ ಎಲ್ಲ ಹಾಕಿರ್ತೇವಲ್ಲ, ಅದು ಸ್ವಲ್ಪ ಇರಿಟೇಷನ್ ಬರ್ತದೆ ನಮ್ಮ ಕೈಗೆ, ತುರಿಸಿದಾಗೆ ಆಗ್ತದೆ. ಅದಕ್ಕೋಸ್ಕರ ಇದನ್ನು 24 ಗಂಟೆ ಇಡಬೇಕು. ಮತ್ತು ಇನ್ನೂ ಇದನ್ನು ಯೂಸ್ ಮಾಡಬೇಕು. ನೋಡಿ ದಪ್ಪ ಆಗಿದೆ ಇದು. ಈಗ ನೋಡಿ, ನಾನು ನಿಮಗೆ ತೋರಿಸಿದ್ದಲ್ಲ, ಇದು ಪರಿಮಳಕ್ಕೆ ಹಾಕೋದು, ಲೆಮನ್ ಇದರದ್ದು ಪರಿಮಳದ್ದು. ಇದನ್ನೀಗ ಒಂದು 2 ಕ್ಯಾಪು ಇದಕ್ಕೆ ಹಾಕ್ತೇನೆ. ಈಗ ಇದರಲ್ಲಿ 2 ಕ್ಯಾಪ್ ಹಾಕ್ತೇನೆ. ಜಾಸ್ತಿ ಹಾಕಬಾರ್ದು, ಜಾಸ್ತಿ ಹಾಕಿದರೆ ಈ ಸೊಲ್ಯೂಷನ್ ನೀರಾಗ್ತದೆ. 2 ಕ್ಯಾಪ್ ಸಾಕು.
ಒಂದ್ಸಲ ಇದನ್ನು ಮಿಕ್ಸ್ ಮಾಡುವ. ಈಗ ಈ ಥರ ಒಂದು ಬಾಟ್ಲಿಗೆ ಇದನ್ನು ತುಂಬಿಸಿಡ್ತೇನೆ. ನೋಡಿ ಇಲ್ಲಿ ರೆಡಿ ಆಯಿತು. ನೋಡುವಾಗ ಇದು ಫ್ಯಾಂಟಾ ಬಾಟ್ಲ್ ಥರ ಕಾಣ್ತದೆ. ನೀವು ಇದು ಆರೆಂಜ್ ಕಲರ್ ಬದಲಿಗೆ ಯೆಲ್ಲೋ ಕಲರ್ ಕೂಡ ಹಾಕ್ಬೋದು ಅಥವಾ ಗ್ರೀನ್ ಹಾಕ್ಬೋದು. ನೋಡಿ ಇಲ್ಲಿ ರೆಡಿ ಆಯಿತು ಇದು. ಇವಾಗ ಉಳಿದ ಎಲ್ಲ ಬಾಟ್ಲಿಗೆ ತುಂಬಿಸಿಡ್ತೀವಿ. ಇಲ್ಲಿ ನೋಡಿ ಕೆಲವು ಎಣ್ಣೆ ಜಿಡ್ಡಿನ ದೇವರ ಪಾತ್ರೆಗೆ ಉಂಟು. ತುಂಬ ಎಣ್ಣೆ ಇದೆ ಇದರಲ್ಲೆಲ್ಲ, ನೋಡ್ಬೋದು ನೀವು. ನೋಡಿ ಎಣ್ಣೆ ಉಂಟು ಇದರಲ್ಲಿ ತುಂಬ. ಈಗ ಇದನ್ನು ನಾನು ಲಿಕ್ವಿಡ್ ಸೋಪ್ ಹಾಕಿ ತೊಳೆದು ತೋರಿಸ್ತೇನೆ. ಮೊದಲಿಗೆ ಇದಕ್ಕೆ ಸ್ವಲ್ಪ ಹಾಕುವ. ನೀರು ಹಾಕೋಣ. ಸೋಪಿಗೆ ಸ್ವಲ್ಪ ಮುಳುಗಿಸ್ತೇನೆ. ಈಗ ಇದನ್ನು ತೊಳಿತೇನೆ ನೀರು ಹಾಕಿ. ನೋಡಿ ಕ್ಲೀನ್ ಆಯಿತು. ನೋಡಿದ್ರಲ್ಲ ಲಿಕ್ವಿಡ್ ಸೋಪನ್ನು ಹೇಗೆ ನಾವು ಮನೆಯಲ್ಲೇ ಈಸಿಯಲ್ಲಿ ಮಾಡ್ಕೋಬೋದು ಅಂತ. ಇದು ನೋಡಿ 1 ಲೀಟರ್ ಇದ್ದು ಬಾಟಲ್. ನೀವು ಅಂಗಡಿಗೆ ಹೋಗಿ ತಗೊಳ್ಳೋದಿದ್ರೆ 1 ಲೀಟರ್ಗೆ 200 ರೂಪಾಯಿ ಆದರೂ ಇರ್ತದೆ. ಹಾಗೆ ನೀವು ಮನೆಯಲ್ಲೇ ಇದನ್ನು ನಿಮ್ಮ ಮನೆ ಬಳಕೆಗೆ ಕೂಡ ಮಾಡ್ಬೋದು. ಅಥವಾ ಇದನ್ನು ನೀವು ಬಿಸ್ನೆಸ್ ಮಾಡೋದಾದರೆ ಬಿಸ್ನೆಸ್ ಕೂಡ ನೀವು ಇದರಲ್ಲಿ ಒಂದು ಬಿಸ್ನೆಸ್ ಕೂಡ ಮಾಡ್ಬೋದು. ಇದೊಂದು 20 ಲೀಟರಲ್ಲಿ ಮಾಡುವಂಥದ್ದು. ನಾನೊಂದು 350 ರೂಪೀಸ್ ಕೊಟ್ಟು ಆ ಕಿಟ್ ತಂದಿದ್ದೆ. ಅದರಲ್ಲಿ 20 ಲೀಟರ್ ನಾನು ಲಿಕ್ವಿಡ್ ಸೋಪ್ ಮಾಡಿದ್ದೀನಿ. ನೀವು 20 ಲೀಟರ್ ಅಂದರೆ ಒಂದೊಂದು ಬಾಟಲ್ 1 ಲೀಟರ್ ಬಾಟಲ್ಗೆ 200 ರೂಪೀಸ್ ಅಂದರು. 20 ಲೀಟರಿಗೆ ನೀವು 200 ರೂಪೀಸ್ ಅಲ್ಲದೆ ಹೋದರೂ ಒಂದು 150 ರೂಪೀಸ್ಗೆ ಇಟ್ಟು ಮಾರಿದರೂ ಕೂಡ ನಿಮಗೆ 3000 ರೂಪೀಸ್ ಆಗುತ್ತೆ. ಲಾಭನೇ ನೋಡಿ. 350ಯಲ್ಲಿ 3000 ರೂಪೀಸ್ ಮಾಡ್ಬೋದು ನೀವು. ಹಾಗೆ ನಿಮಗೆ ಮಾರಾಟ ಬಿಸ್ನೆಸ್ ಬೇಡ, ನಿಮಗೆ ಮನೆ ಯೂಸಿಗೆ ಆದರೆ ಮನೆ ಯೂಸ್ಗೆ ಕೂಡ ನೀವು ಮಾಡ್ಬೋದು. ಇದನ್ನು ನೋಡಿದ್ದು ತುಂಬ ಈಸಿಯಲ್ಲಿ ಮಾಡ್ಕೊಳ್ಬೋದು. ಇಂಥದ್ದೇ ವೀಡಿಯೋಸ್ಗೆ ಅಥವಾ ನನ್ನ ರೆಸಿಪೀಸ್ಗಳಿಗಾಗಿ ನನ್ನ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಫಿನೈಲ್ ಹೇಗೆ ಮಾಡ್ಬೋದು ನಾವು ಮನೆಯಲ್ಲಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೆ ನೀವು ಅದನ್ನು ನೋಡಬೇಕಾದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲಿಗೆ.